ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಪುಷ್ಯಮಾಸ 20/12/25ರಿಂದ 18/1/26ರವರೆಗೆ ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ಮಾಸದಲ್ಲಿ ಗೋಚಾರ ಅತ್ಯದ್ಭುತವಾಗಿ ಈ ಒಂದು ಧನುರಾಶಿಯಿಂದ ಮೀನರಾಶಿಯವರಿಗೆ ಗೋಚರವಾಗ್ತಾ ಇರುವಂಥದ್ದು. ಉತ್ತರಾಯಣ ಪುಣ್ಯಕಾಲವು ಪ್ರಾರಂಭವಾಗುವಂತಹ ಒಂದು ವ್ಯವಸ್ಥೆ ಈ ಒಂದು ಪುಷ್ಯ ಮಾಸದಲ್ಲಿ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಿರುವಂಥದ್ದು. 20/12/25ರಂದು ಶುಕ್ರ ಗ್ರಹವು ಧನುರಾಶಿಯನ್ನು ಪಾಡ್ಯದಂದು ಈ ಒಂದು ವೃಶ್ಚಿಕ ರಾಶಿಯಿಂದ ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 12/1/26 ಶುಕ್ರನು ಮಕರ ರಾಶಿಯನ್ನು ನವಮಿಯಂದು ಧನುರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. 29/12/25 ಬುಧವಾರ ಧನುರಾಶಿಯನ್ನು ದಶಮಿಯಂದು ಬುಧನು ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ, ಆ ಬುಧನು 17/1/26ರಂದು ಬುಧ ಗ್ರಹವು ಮಕರ ರಾಶಿಯನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂಥದ್ದು ಆ ಒಂದು ಚತುರ್ದಶಿಯಂದು. 14/1/26ರಂದು ರವಿಯು ಮಕರ ರಾಶಿಯನ್ನು ಏಕಾದಶಿಯಂದು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ವಿಶಿಷ್ಟವಾಗಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ, ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯಕಾಲ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹಾಗೆಯೇ 15/1/26ರಂದು ಕುಜಗ್ರಹವು ಮಕರ ರಾಶಿಯನ್ನು ದ್ವಾದಶಿಯಂದು ಧನುರಾಶಿಯಿಂದ ಪ್ರವೇಶ ಮಾಡುತ್ತಿರುವಂಥದ್ದು. ನಂತರ 3/1/26ರಂದು ಪೂರ್ಣಿಮೆ ಈ ಒಂದು ಮಿಥುನ ರಾಶಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಪೂರ್ಣಿಮೆ ಇರುವಂಥದ್ದು. 18/1/26 ಈ ಅಮಾವಾಸ್ಯೆ ಧನು ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಅಮಾವಾಸ್ಯೆ ಕಂಡುಬರುವಂಥದ್ದು. ಇದು ಪುಷ್ಯ ಮಾಸದ ಗ್ರಹ ವೈಶಿಷ್ಟ್ಯತೆ. ಗುರುವು ಮಿಥುನ ರಾಶಿಯಲ್ಲಿಯೇ, ಕೇತುವು ಸಿಂಹ ರಾಶಿಯಲ್ಲಿಯೇ, ರಾಹುವು ಕುಂಭ ರಾಶಿಯಲ್ಲಿ ಮತ್ತು ಶನೈಶ್ಚರನು ಯಥಾಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ತುಲಾರಾಶಿ ಸಂಜಾತರೆಲ್ಲರಿಗೂ ಕೂಡ ಪುಷ್ಯ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ತುಲಾರಾಶಿಯ ಅಧಿಪತಿಯಾದಂಥ ಶುಕ್ರನು ದ್ವಿತೀಯದಿಂದ ತೃತೀಯಕ್ಕೂ, ತೃತೀಯದಿಂದ ಚತುರ್ಥಕ್ಕೂ ಪ್ರವೇಶ ಮಾಡ್ತಾ ರವಿಯಿಂದ ಅಸ್ತನಾಗುವಂತಹ ಶುಕ್ರನು ತೃತೀಯದಲ್ಲೂ ಮತ್ತು ಚತುರ್ಥದಲ್ಲೂ ಗೋಚಾರದಲ್ಲಿ ಪುಷ್ಯ ಮಾಸದಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ವಿಶೇಷವಾಗಿ ತುಲಾರಾಶಿಯ ಅಧಿಪತಿಯು ದ್ವಿತೀಯದಲ್ಲಿರುವಾಗ ಉತ್ತಮವಾದಂತಹ ಆರ್ಥಿಕತೆ, ಮಿತ್ರ ಸಹಯೋಗ ಮತ್ತು ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಉತ್ತಮತೆ ಇತ್ಯಾದಿಗಳು ಕಂಡುಬರ್ತವೆ. ತೃತೀಯಕ್ಕೆ ಹೋದಾಗ ಇಲ್ಲಿ ಆ ರವಿಯಿಂದ ಅಸ್ತನಾಗುವ ಸಮೀಪದಲ್ಲಿ ಇರುವುದರಿಂದಾಗಿ ಸ್ವಲ್ಪ ತನವನ್ನು ಕಡಿಮೆ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಕಂಡುಬರ್ತಾ ಇದೆ. ಅಂದರೆ ಈ ಶುಕ್ರನು ಧನುರಾಶಿಯನ್ನು ಪ್ರವೇಶ ಮಾಡಿದಾಗ ನಿಮ್ಮ ವೈಯಕ್ತಿಕ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವುದು ತಪ್ಪಾಗುತ್ತೆ. ವೈಯಕ್ತಿಕ ಸಾಮರ್ಥ್ಯವನ್ನು ಇನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡುವುದು ಉತ್ತಮ. ಹಾಗಾಗಿ ರವಿಯಿಂದ ಅಸ್ತನಾದ ಶುಕ್ರನಿರುವಾಗ ದುರ್ಗಿಯ ಆರಾಧನೆ ಇತ್ಯಾದಿಗಳನ್ನು ಮಾಡಿದಾಗ, ಕುಲದೇವತಾ ಆರಾಧನೆಯನ್ನು ಮಾಡಿದಾಗ ಅಂತಹ ಉತ್ತಮ ಫಲ ಸಿಗುವುದರ ಜೊತೆಗೆ ಶುಕ್ರವಾರದಂದು ಮತ್ತು ಪೂರ್ವಾಷಾಢ ನಕ್ಷತ್ರದಂದು ಅಮಾವಾಸ್ಯೆ ದಿನದಂದು, ಶುಕ್ರವಾರ ಮತ್ತು ಅಮಾವಾಸ್ಯೆಯ ದಿನದಂದು ದೇವಿಯ ಆರಾಧನೆ ಹಾಗೂ ದೇವಿಗೆ ಸಂಬಂಧಪಟ್ಟಂತಹ ಒಂದು ಅನುಷ್ಠಾನವನ್ನು ಸಾಯಂಕಾಲದಲ್ಲಿ ಅಮಾವಾಸ್ಯೆಯ ರಾತ್ರಿಯಲ್ಲಿ ನೀವು ಮಾಡುವುದರಿಂದ ಅತ್ಯುತ್ತಮವಾದ ಆಧ್ಯಾತ್ಮಿಕ ಲಾಭವನ್ನು ಪಡೆಯುವಂಥ ಯೋಗ ಈ ಒಂದು ಪುಷ್ಯ ಮಾಸದಲ್ಲಿ ನಿಮಗೆ ಲಭ್ಯ ಇದೆ. ಹಾಗೆಯೇ ಶುಕ್ರನು ಬುಧ ಕುಜನ ಯುತಿಯಿಂದ ಭಾಗ್ಯಾಧಿಪತಿಯ ಜೊತೆಗೂ ಮತ್ತು ವ್ಯಯಾಧಿಪತಿಯ ಜೊತೆಗೂ ಏಕಾದಶದ ಅಧಿಪತಿಯಿಂದ ಅಸ್ತನಾದಂತಹ ಶುಕ್ರನಿರುವುದರಿಂದಾಗಿ ಲಾಭಾಂಶದಿಂದ ನೀವು ಆಚ್ಛಾದಿತರಾಗುವುದರಿಂದಾಗಿ, ಗುರು ದೃಷ್ಟಿ ಇರುವುದರಿಂದಾಗಿ ಅಧಿಕ ಲಾಭವನ್ನು ಪಡೆಯುವ ವ್ಯಕ್ತಿಗಳು ಒಂದಿಷ್ಟು ತುಲಾರಾಶಿ ಸಂಜಾತರಾಗಿದ್ದಾರೆ. ಅಧಿಕವಾದ ಲಾಭವನ್ನು ಪಡೆಯುವ ಯೋಗವನ್ನು ಕೂಡ ಹೊಂದಿದಂತಹ ಈ ಒಂದು ಶುಕ್ರ ಗ್ರಹದ ವೈಶಿಷ್ಟ್ಯತೆಯಿಂದ ಚತುರ್ಥದಲ್ಲಿ ಶುಕ್ರನು ಅಸ್ತನಾಗಿದ್ದರೂ ಕೂಡ ಉಚ್ಚ ಕುಜನ ಜೊತೆಗೆ ಬೆರೆಯುವುದರಿಂದ, ಸಪ್ತಮಾಧಿಪತಿಯ ಜೊತೆಗೆ ಬೆರೆಯುವುದರಿಂದ, ಪರಸ್ಪರ ಸಂಗಾತಿಗಳ ಒಂದು ಸಹಕಾರದಿಂದ ಉತ್ತಮ ಲಾಭಾಂಶ ಮತ್ತೆ ಲಭ್ಯ.
ಪ್ರೇಮಿಗಳಿಗೆ ಅತ್ಯುತ್ತಮವಾದ ಲಾಭವಾಗುವುದರ ಜೊತೆಗೆ ಉತ್ತಮವಾದಂತಹ ಸಂಗಾತಿಗಳು ಲಭ್ಯವಾಗುವ ಯೋಗಗಳು ಕೂಡ ಮತ್ತು ಪತಿ ಪತ್ನಿಯರಲ್ಲಿ ಉತ್ತಮ ಸಾಮರಸ್ಯತೆ ಕೂಡ ಕಂಡುಬರುವಂತಹ ಮಹಾಯೋಗ ಪುಷ್ಯ ಮಾಸದಲ್ಲಿ ಕಂಡುಬರ್ತಾ ಇದೆ. ಇನ್ನು ಕುಜನ ಜೊತೆಗೆ ಶುಕ್ರನು ಇರುವುದರಿಂದಾಗಿ ಇಲ್ಲಿ ಸಿಟ್ಟಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಬುಧ ನಿಶ್ಚಯಾತ್ಮಿಕ ಬುದ್ಧಿ ಎನ್ನುವ ಹಾಗೆ ಆ ಬುಧನ ವ್ಯವಸ್ಥೆ ಇತ್ಯಾದಿಗಳು ಇದ್ದಿದ್ದರಿಂದಾಗಿ ಯಾರು ಕೂಡ ಸಿಟ್ಟಿನ ಮೂಲಕವಾಗಿ ಪರಸ್ಪರವಾಗಿ ಸಹಕಾರ ಸಾಮರಸ್ಯತೆ ಇಲ್ಲದ ಮಾತುಕತೆಗಳಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಅಷ್ಟೊಂದು ಉತ್ತಮವಲ್ಲ ಎಂದು ಭಾಸವಾಗ್ತವೆ. ಆದ್ದರಿಂದ ಇಬ್ಬರೂ ಪರಸ್ಪರ ಉತ್ತಮ ರೀತಿಯಲ್ಲಿಯೇ ನೀವು ಸಹಕರಿಸಿಕೊಂಡು ಆ ಚಿಂತನೆಯನ್ನು ಮಾಡಿ ತೆಗೆದುಕೊಳ್ಳುವ ನಿರ್ಧಾರ ಅತ್ಯುತ್ತಮ ಲಾಭದಾಯಕವಾಗಿರುತ್ತೆ. ಅಷ್ಟೇ ಅಲ್ಲ, ಈ ಒಂದು ರಾಹು ಬಾಧಿತವಾದ ಈ 4 ಗ್ರಹಗಳು ಕುಂಭರಾಶಿಯ ರಾಹುವಿನಿಂದ ಬಾಧಿತವಾಗಿ ಪೀಡಿತವಾಗತಕ್ಕಂಥ ಈ ಗ್ರಹಗಳ ಸ್ಥಿತಿಯನ್ನು ನೋಡಿದಾಗ ನಿಮ್ಮ ಜಾತಕದಲ್ಲಿ ಇದೇ ಗ್ರಹಗಳು ರಾಹುಗ್ರಸ್ತವಾಗಿದ್ದರೆ ಅಥವಾ ಕೇತುಗ್ರಸ್ತವಾಗಿದ್ದರೆ, ಅರ್ಥಾತ್ ಅದರಿಂದ ಪೀಡಿತರಾಗಿದ್ದರೆ ಅನೇಕ ವಿಧವಾದಂತಹ ಉತ್ತಮವಾದ ಫಲವನ್ನು ಪಡೆಯುವಲ್ಲಿ ಹಿನ್ನಡೆಯಾಗುವ ಲಕ್ಷಣಗಳು ರಾಹು ಮತ್ತು ಕೇತುವಿನಿಂದ ಇರುತ್ತೆ. ಹಾಗಾಗಿ ಈ ರಾಹು ಮತ್ತು ಕೇತುವಿನಿಂದ ಉಂಟಾಗುವ ಯಾವ ಛಾಯೆ, ನೆರಳು, ಭ್ರಮೆ, ಹಾಗಾಗಿ ಈ ನೆರಳು ಗೊತ್ತಿಲ್ಲದಂತೆ ಆವರಿಸಿಕೊಂಡಾಗ, ಮಾಯೆಯಂತೆ ಆವರಿಸಿದಾಗ ನಿಮ್ಮ ಉತ್ತಮ ಫಲಗಳು ಕೂಡ ಸಿಗದಂತೆ ಆಗಿ ಹೋಗುತ್ತೆ. ಅದಕ್ಕಾಗಿ ನಾಗ ಮತ್ತು ವಿನಾಯಕನ ಅಂದರೆ ನಾಗಶಕ್ತಿ ವಿನಾಯಕನ ಅರ್ಥಾತ್ ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಈ ಪೌರ್ಣಿಮೆ, ಅಮಾವಾಸ್ಯೆ ಮತ್ತು ಪೌರ್ಣಿಮೆಯಂದು ಕ್ರಮಬದ್ಧವಾಗಿ ನೀವು ಮಾಡ್ತಾ ಬಂದರೆ ಅಂತಹ ಆಚ್ಛಾದಿತವಾದಂತಹ ದೋಷವು ಮುಕ್ತವಾಗಿ ಬೆಳಕು ನೀಡಬಲ್ಲದು. ರವಿಯು ಈಗ ಆ ಒಂದು ಮಕರ ರಾಶಿಯನ್ನು ಪ್ರವೇಶಿಸಿ ಉತ್ತರಾಯಣವನ್ನು ಪ್ರಾರಂಭ ಮಾಡುವಂಥ ರವಿಯ ಜೊತೆಗೆ ಅಸ್ತನಾಗುವ ಶುಕ್ರ ರಾಶಿ ಅಧಿಪತಿ ಉತ್ತಮ ಫಲವನ್ನೇ ಕೊಡಬಲ್ಲನು. ಉತ್ತರೋತ್ತರ ಅಭಿವೃದ್ಧಿಗೆ ಅತ್ಯುತ್ತಮವಾದಂತಹ ಯೋಗವನ್ನು ಈ ರವಿಯು ನೀಡ್ತಾ ಇರುವುದರಿಂದಾಗಿ ಕುಜನು ಉಚ್ಚಸ್ಥಾನದಲ್ಲಿ ಗೋಚರನಾಗಿ ದ್ವಿತೀಯಾಧಿಪತಿಯು ಕೂಡ ಶುಕ್ರನ ಜೊತೆಗೆ ಬೆರೆತಿರುವುದರಿಂದಾಗಿ ಉತ್ತಮವಾದಂಥ ಆರ್ಥಿಕ ಲಾಭದ ಎಡೆಗೆ ಹೋಗುವಂತಹ ಯೋಗಗಳು ಕೂಡ ಅತ್ಯಂತ ಪ್ರಬಲವಾಗಿ ಇದ್ದರೂ ಕೂಡ ಕೆಲವರಿಗೆ ಅದು ಅಸಾಧ್ಯವಾಗುವುದು ರಾಹು ಪೀಡಿತನಾದಾಗ. ಈ ಗ್ರಹಗಳು ರಾಹು ಪೀಡಿತವಾದಾಗ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗದೇ ಇರುವ ಸ್ಥಿತಿಯಲ್ಲಿ ಇರ್ತಾರೆ. ಇದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯಂತ ಉತ್ತಮ ಉಪಾಯ ಮತ್ತು ಅತ್ಯಂತ ಶೀಘ್ರ ಫಲದಾಯಕ. ಕಲಿಯುಗದಲ್ಲಿ ವಿನಾಯಕ ಮತ್ತು ಶಕ್ತಿ ಮತ್ತು ವಿನಾಯಕವು, ಕಲವು ಶಕ್ತಿ ವಿನಾಯಕವು, ಈ ಒಂದು ಶಕ್ತಿ ದೇವತೆಯ ಆರಾಧನೆ ಮತ್ತು ಈ ವಿನಾಯಕನ ಆರಾಧನೆಯನ್ನು ಮಾಡೋದ್ರಿಂದ ಕಲಿಯುಗದಲ್ಲಿ ಅತಿ ಬೇಗ ಫಲ ಸಿಗ್ತದೆ ಎನ್ನುವಂಥ ನುಡಿ ಇದೆ. ಅದೇ ರೀತಿಯಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಅತಿ ಶೀಘ್ರ ಫಲಕಾರಿಯಾಗಿದೆ. ಅದಕ್ಕಾಗಿ ಅವರವರ ಜಾತಕವನ್ನು ಅವಲಂಬಿಸಿ ಅದನ್ನು ಅರ್ಥೈಸಿಕೊಂಡು ಅದರ ರೀತಿಯಲ್ಲಿ ಅದನ್ನು ಆರಾಧನೆ ಮಾಡಿದಾಗ ಅತಿ ಉತ್ತಮವಾದ ಫಲ ಅತಿ ಬೇಗ ಲಭ್ಯವಾಗುತ್ತೆ. ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಹೇಗೆ ಮಾಡಬೇಕು ಎಂಬುದಾಗಿ ಲಕ್ಕಿ ಕಾಮೆಂಟ್ ಸೆಕ್ಷನ್ ನಂತರದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಅಳವಡಿಸ್ತಾ ಇದ್ದೇವೆ. ಆಸಕ್ತರು ಅದನ್ನು ನೋಡಿ ಅನುಸರಿಸಿ ಉತ್ತಮ ಫಲ ಪಡೆಯಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಒಂದು ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರನು ರಾಹುಪೀಡಿತನಾದಾಗ ಕೆಲವಿಷ್ಟು ಅನಾರೋಗ್ಯ ಇತ್ಯಾದಿಗಳು ಕೂಡ ಕಂಡುಬರ್ತದೆ. ನೀರಿನಿಂದ ಉಂಟಾಗುವ ಅಲರ್ಜಿ ಇತ್ಯಾದಿಗಳು ಉಂಟಾದಲ್ಲಿ ಅತಿ ಶೀಘ್ರವಾಗಿ ಸರಿಯಾದಂತಹ ಔಷಧೋಪಚಾರ ಅಗತ್ಯ ಇದೆ. ಅದಕ್ಕೆ ಉತ್ತಮವಾದ ಆಹಾರ ಸೇವನೆ ಕೂಡ ಅತಿ ಮುಖ್ಯವಾಗಿ ಕಂಡುಬರುವುದರಿಂದಾಗಿ ಕೇತುವು ಹೊಟ್ಟೆ ಭಾಗದಲ್ಲಿ ಗೋಚರನಾಗ್ತಾ ಇರುವುದರಿಂದಾಗಿ ನಿಮಗೆ ಅತಿ ಆರೋಗ್ಯದ ಒಂದು ಕಾಳಜಿಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಅನುಭವಿಸಬೇಕು. ಅಲ್ಲದೆ ಈ ಒಂದು ಪುಷ್ಯ ಮಾಸ ಅನೇಕರಿಗೆ ಅನೇಕ ರೀತಿಯ ಸಂತೃಪ್ತಿಯನ್ನು ಕೊಡುವಂಥ ಮಹಾಯೋಗವನ್ನು ಖಂಡಿತವಾಗಿಯೂ ನೀಡಿದೆ. ಉಚ್ಚ ಕುಜನ ಜೊತೆಗೆ ಬುಧ ಭಾಗ್ಯಾಧಿಪತಿಯಾಗಿಯೂ ಹಾಗೂ ಶುಕ್ರನು ರಾಶಾಧಿಪತಿಯಾಗಿಯೂ ಮತ್ತು ರವಿಯೂ ಕೂಡ ಏಕಾದಶಾಧಿಪತಿಯಾಗಿಯೂ ಯುತಿಯನ್ನು ಚತುರ್ಥದಲ್ಲಿ ಹೊಂದುವುದರಿಂದ ಮಾನಸಿಕ ಸಂತೃಪ್ತಿ ಪಡೆಯುವ ಅತಿ ದೊಡ್ಡ ಯೋಗ ಕೂಡ ಹೌದು. ಜೊತೆಗೆ ಮನೆ ಕಟ್ಟುವ ಚಿಂತನೆ ಇತ್ಯಾದಿಗಳಿದ್ದಾಗ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವೈಭವೋಪೇತವಾದ ಮನೆ ನಿರ್ಮಾಣ ಮಾಡುವ, ವಾಸ ಮಾಡುವ ಯೋಗ ಕೂಡ ಅಲ್ಲಿ ಲಭ್ಯವಾಗುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಅತ್ಯುತ್ತಮವಾದ ಯೋಗ ಭಾಗ್ಯದಲ್ಲಿರುವ ಗುರುವಿನಿಂದ, ಗುರು ದೃಷ್ಟಿಯುಕ್ತನಾದಂತಹ ಈ ಒಂದು ರಾಶಿ ಮತ್ತು ರಾಶಿಯ ಅಧಿಪತಿ ಧನು ರಾಶಿಯಲ್ಲಿ ಶುಕ್ರ ಇರುವಾಗ ಅತಿ ದೊಡ್ಡ ಫಲವನ್ನು ಅನುಭವಿಸುವ ಯೋಗ ಇದೆ. ಅದೇ ರೀತಿಯಾಗಿ ಆ ಅಂಶಗಳು ಬರುವುದಿಲ್ಲ ಅಂದರೆ ರಾಹು ಮತ್ತು ಕೇತು ಪೀಡಿತವಾದಂತಹ ಯಾವ್ಯಾವ ಗ್ರಹಸ್ಥಿತಿಗಳು ನಿಮ್ಮ ಜಾತಕದಲ್ಲಿದೆ ಅದನ್ನು ಅವಲಂಬಿಸಿ ವ್ಯತ್ಯಾಸ ಆಗುತ್ತೆ. ಅನೇಕರು ರಾಶಿ ಫಲವನ್ನು ಕೇಳಿ
ಅಯ್ಯೋ ನನಗೆ ಹೀಗಿದ್ರು ಯಾವಾಗೂ ಕಷ್ಟ ಕಷ್ಟ ಅಂತ ಬರೀತಾರೆ, ಇನ್ನೊಬ್ಬರು ಏನೂ ಆಗ್ತಾನೇ ಇಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಭಿನ್ನ ಭಿನ್ನತ್ವ ಬರೋದು ಸ್ವಾಭಾವಿಕ. ಕೇವಲ 5% ಈ ಒಂದು ರಾಶಿಯ ಫಲ ಇರ್ತದೆ. ಆದರೆ ನಿಮ್ಮ ಜಾತಕವನ್ನು ಅನುಸರಿಸಿ ಯಾಕೆ ಈ ಫಲಗಳು ವ್ಯತ್ಯಾಸವಾಗ್ತದೆ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ರಾಹು ಮತ್ತು ಕೇತುಗಳು. ಎಲ್ಲಿ ರಾಹು ಮತ್ತು ಕೇತುವಿನ ಈ ಛಾಯಾಗ್ರಹಗಳ ಈ ವಿರುದ್ಧ ದಿಕ್ಕಿನ ಪಯಣ ಏನಿದೆಯಲ್ಲ, ಇವೆಲ್ಲ ಗ್ರಹಗಳ ಮೇಲೆ ತಮ್ಮ ಛಾಯೆಯನ್ನು ಬೀರ್ತಾರೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡ್ತಕ್ಕಂಥದ್ರಿಂದ ಮಾತ್ರ ಆ ಒಂದು ಛಾಯೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ಯಾರಿಂದಲೂ ಕೂಡ ಈ ಸಮಯದಲ್ಲಿ ಈ ಗ್ರಹದ ಸ್ಥಿತಿಯ ಮೇಲೆ ರಾಹುವಿನ ಛಾಯೆ ಬೀಳ್ತದೆ ಅಂತ ಹೇಳೋದು ಅಸಾಧ್ಯವಾದ ಕೆಲಸ ಕೂಡ ಹೌದು. ಆದ್ದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ಸಮಯದಲ್ಲಿ ಅದರ ಪ್ರಭಾವ ಅತಿಯಾಗಿ ಬೀಳಬಹುದು ಎಂಬುದಾಗಿ ವಿಧಿ ನಿರ್ಣಯ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅಂತಹ ಕೆಟ್ಟ ಸಮಯದಿಂದ ಮುಕ್ತವಾಗಲಿಕ್ಕೆ ನಾಗಶಕ್ತಿ ವಿನಾಯಕ ನಿಮಗೆ ಅತ್ಯಂತ ಸಹಾಯ ಮಾಡಬಲ್ಲ. ಹಾಗೆಯೇ ಇನ್ನು ಪಂಚಮದಲ್ಲಿ ರಾಹು ಇದ್ದಿದ್ದರಿಂದ ಆ ವಿದ್ಯೆಯನ್ನು ಅರ್ಜನೆ ಮಾಡುವಲ್ಲಿ ಅನೇಕ ಚಾಂಚಲ್ಯತೆ, ಆಯ್ಕೆಯಲ್ಲಿ ಚಾಂಚಲ್ಯತೆ, ಅನೇಕ ವಿಧವಾದಂತಹ ಪಿತೃದೋಷಗಳನ್ನು ಅನುಭವಿಸುವ ಯೋಗ, ತಂದೆ ತಾಯಿಯಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲದ ವ್ಯಕ್ತಿಗಳಿಗೆ ಇದು ಅತಿಯಾಗಿ ಬಾಧೆಯಾಗಿ ಕಾಡಬಲ್ಲದು. ಹಾಗಾಗಿ ತಾಯಿ ತಂದೆಯರಲ್ಲಿ ಉತ್ತಮ ಸಂಬಂಧವನ್ನು ಹೊಂದಿ ಅವರನ್ನು ಗೌರವಿಸ್ತಾ ಅವರಿಗೆ ನಿತ್ಯ ನಮಸ್ಕಾರ ಮಾಡ್ತಾ ಬರ್ತಕ್ಕಂಥದ್ದು ನಿಮ್ಮ ಒಂದು ಕರ್ತವ್ಯ, ಸನಾತನ ಧರ್ಮದ ಮೂಲ. ಅದೇ ರೀತಿಯಾಗಿ ಅದರ ಉತ್ತಮ ಫಲವನ್ನು ಪಡೆಯುವ ಯೋಗ. ಹೀಗಾಗಿ ಈ ಪಂಚಮದಲ್ಲಿ ರಾಹು ಇರುವಾಗ ನಿಮ್ಮ ವಿದ್ಯೆಯು ಅತ್ಯಂತ ಸಾಧನಾ ಯೋಗಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ರಾಹುವಿನಿಂದ ಹಠವನ್ನು ಬಿಟ್ಟು ಛಲವನ್ನು ಅನುಸರಿಸಿದರೆ ನಿಮಗೆ ಉತ್ತಮವಾದ ವಿದ್ಯಾಯೋಗ, ಜ್ಞಾನಯೋಗ ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ಷಷ್ಠದಲ್ಲಿ ಶನೈಶ್ವರನು ಚತುರ್ಥ ಪಂಚಮಾಧಿಪತಿಯಾಗಿ ಇರುವಂಥದ್ದು ಎಲ್ಲ ರೀತಿಯ ಪೂರ್ವಜನ್ಮದ ಶತ್ರುತ್ವದ ನಿವಾರಣೆಗೆ ಯೋಗ್ಯವಾಗಿ ಕುಳಿತಿದ್ದಾನೆ. ಎಲ್ಲಿ ನಿಮ್ಮ ಜಾತಕದಲ್ಲಿ ಶನೈಶ್ವರನ ಸ್ಥಿತಿಗತಿಗಳು ಸರಿ ಇಲ್ಲದಿದ್ದರೆ ಇಲ್ಲದೇ ಇರುವ ಶತ್ರುಗಳು ಪೂರ್ವಜನ್ಮದಿಂದ ಬಂದು ಕಾಡುವಷ್ಟು ಶತ್ರುಗಳು ನಿಮಗೆ ಲಭ್ಯವಾಗಬಲ್ಲರು. ಆದರೆ ಎಲ್ಲಿ ಶನೈಶ್ವರನ ಸ್ಥಿತಿಗತಿಗಳು ನಿಮ್ಮ ಜಾತಕದಲ್ಲಿ ಕರ್ಮ ಫಲದಾತನಾದಂತಹ ಶನೈಶ್ವರನು ಅಲ್ಲೇ ಇರುವಾಗ ನಿಮ್ಮ ಕರ್ಮವನ್ನು ಸೂಚಿಸುವಂಥ ಅನೇಕ ಗ್ರಹಸ್ಥಿತಿಗಳು ಇಲ್ಲಿ ಗೋಚಾರದಲ್ಲಿ ಕಾಣ್ತಾ ಇರುವಂಥದ್ದು ನಿಮ್ಮ ಜಾತಕದಲ್ಲೂ ಕೂಡ ಯಾವ ಫಲವನ್ನು ಕೊಡ್ತಾವೆ, ಹಿಂದಿನ ಜನ್ಮದ ಕರ್ಮದ ಫಲದ ಆಧಾರದ ಮೇಲೆ ಆ ಶನೈಶ್ವರನೇ ಕರ್ಮ ಫಲದಾತನಾಗುವುದರಿಂದ ಶನೈಶ್ವರನ ಸ್ಥಿತ್ಯಂತರಗಳು ಅತಿ ಉತ್ತಮವಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಉತ್ತಮವಾದಂತಹ ಪುಣ್ಯ ಫಲವನ್ನು ಅವನು ಎಲ್ಲ ಕಡೆಯಿಂದ ನಿಮ್ಮ ಮಾರ್ಗಕ್ಕೆ ತಕ್ಕಂತೆ ಕೊಡಬಲ್ಲ. ನೀವು ಯಾವ ಮಾರ್ಗದಲ್ಲಿ ಹೆಜ್ಜೆ ಇಡುತ್ತೀರಿ ಅದರ ಮೇಲೆ ಅವಲಂಬಿತವಾಗಿ ಆ ಶನೈಶ್ವರನ ಫಲ ಲಭ್ಯವಾಗುವುದರಿಂದ ಎಲ್ಲ ರೀತಿಯಾದಂತಹ ಪೂರ್ವಜನ್ಮದ ಕೆಟ್ಟ ಕರ್ಮದ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳುವತ್ತ ನಿಮ್ಮ ಚಿತ್ತ ಇದ್ದಲ್ಲಿ ಅದಕ್ಕೆ ತಕ್ಕಂಥ ಆರಾಧನೆಯನ್ನು ಮಾಡಿಕೊಳ್ತಾ ಅಹಂಕಾರ ವರ್ಜಿತವಾದಾಗ ಶನೈಶ್ವರನು ನಿಮಗೆ ಎಲ್ಲ ಶತ್ರುಗಳನ್ನು ನಿವಾರಣೆ ಮಾಡಿ ಅದೇ ಶನೈಶ್ವರನಿಂದ ಶತ್ರುತ್ವವನ್ನು ಉಂಟು ಮಾಡುವಂತಹ ಸ್ಥಿತಿಯಲ್ಲಿ ಇರುವಂತಹ ಶನೈಶ್ವರನೇ ನಿಮ್ಮ ಶತ್ರುಗಳನ್ನೆಲ್ಲ ದೂರ ಮಾಡಿ ಅವರನ್ನು ಮಿತ್ರನನ್ನಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅದಕ್ಕೆ ಪೂರಕವಾಗಿ ನೀವಿದ್ದಾಗ ಮಾತ್ರ ಅದು ನಿಮಗೆ ಸಾಧ್ಯ. ಅದೇ ನಿಮ್ಮ ಪ್ರತಿಯೊಂದು ಭಿನ್ನವನ್ನವಾದ ಜಾತಕದ ಮೇಲೆ ಆಧಾರಿತ. ಅದೇ ರೀತಿಯಾಗಿ ಸಪ್ತಮಾಧಿಪತಿಯಾದ ಕುಜನು ಉಚ್ಚಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಗಂಡ ಹೆಂಡತಿಯರ ಒಂದು ವಿಶೇಷವಾದ ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳು, ಅನೇಕ ವ್ಯಾಜ್ಯಗಳಲ್ಲಿ ಯಶಸ್ಸನ್ನು ಪಡೆಯುವ ಯೋಗ ಇತ್ಯಾದಿಗಳು. ಭಾಗ್ಯದಲ್ಲಿ ಗುರು ಚಂದ್ರನ ಜೊತೆಗೆ ಪೌರ್ಣಿಮೆಯನ್ನು ಹೊಂದಿದ್ದರಿಂದ ಪೌರ್ಣಿಮೆಯಲ್ಲಿ ನೀವು ಈ ಒಂದು ನಿಮ್ಮ ಗುರುವಿನ ಆರಾಧನೆ ಮತ್ತು ಮಾತೃ ಸಂಬಂಧಿಯಾದಂತಹ ತಾಯಿಯ ಆರಾಧನೆಯನ್ನು ಮಾಡಿ ಆ ಮೂಲಕವಾಗಿ ನೀವು ಅತ್ಯುತ್ತಮವಾದಂತಹ ಲೌಕಿಕವಾಗಿ ಬಯಸಬಲ್ಲ ಎಲ್ಲ ವಿಧವಾದಂತಹ ಸೌಕರ್ಯವನ್ನು ಅಥವಾ ಯಾವ ಆಸೆಗಳಿದೆ ಅದನ್ನು ಉತ್ತಮ ಮನೋಕಾಮನೆ, ಶುಭ ಮನೋಕಾಮನಾ ಅಂತ ಹೇಳ್ತಾರೆ. ಉತ್ತಮವಾದ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಮತ್ತು ಜಗತ್ತಿಗೂ ಹಿತವಾಗತಕ್ಕಂತಹ ಯಾವ ಶುಭ ಮನೋಕಾಮನೆ ಇದೆ ಅದನ್ನು ಸಂಪೂರ್ಣ ಯಶಸ್ಸು ಮಾಡಿಕೊಳ್ಳಲಿಕ್ಕೆ ಈ ಗುರುಚಂದ್ರ ಯುತಿ ಪೂರ್ಣಿಮೆಯ ದಿನ ನಿಮ್ಮ ಅನುಷ್ಠಾನ ಮಾಡಿದಲ್ಲಿ ನಿಮ್ಮ ಅನುಷ್ಠಾನದ ಫಲ ತುಂಬ ಉತ್ತಮವಾದ ರೀತಿಯಲ್ಲಿ ಸಂಕಲ್ಪ ಮಾಡಿದಾಗ ಉತ್ತಮವಾದಂತಹ ಫಲ, ಅದರಲ್ಲಿ ಯಶಸ್ಸು ಖಂಡಿತ ಅತ್ಯಂತ ಪ್ರಬಲ. ಹಾಗೆಯೇ ನಿಮಗೆ ಈ ಭಾಗ್ಯಾಧಿಪತಿಯಾದಂತಹ ಬುಧನ ಮೇಲೆ ಭಾಗ್ಯದಲ್ಲಿ ಬಂದು ಗುರುವಿನ ದೃಷ್ಟಿ, ತೃತೀಯಾಧಿಪತಿ ಬಂದು ಆ ಗುರುವಿನ ದೃಷ್ಟಿ ಬೀಳುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವುದು ಕೂಡ ಈ ಗುರುಚಂದ್ರ ಯುತಿಯೂ ಕೂಡ ಹೌದು. ಹಾಗಾಗಿ ಪೌರ್ಣಿಮೆಯ ಆ ಒಂದು ಧ್ಯಾನ ಹಾಗೂ ಅಮಾವಾಸ್ಯೆಯ ಧ್ಯಾನ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಉತ್ತಮ ಸಂಕಲ್ಪ ಮಾಡಿ ಖಂಡಿತ ಅಲೌಕಿಕ ಮತ್ತು ಲೌಕಿಕ
ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ನೀವು ಪಡೆಯುವಂಥವರಾಗಿ ಏಕಾದಶದಲ್ಲಿ ನೋಡಿ ದಶಮಾಧಿಪತಿ ಚಂದ್ರನು ಪೌರ್ಣಿಮೆಯ ದಿವಸ ಇಲ್ಲಿ ಗುರುವಿನ ಜೊತೆಗಿರುವುದರಿಂದಾಗಿ ಉದ್ಯೋಗ ಮತ್ತು ವಿವಾಹ ಇತ್ಯಾದಿಗಳಿಗೆ ಸಂಕಲ್ಪಿಸಿ ಅತ್ಯಂತ ನಿಷ್ಠೆಯಿಂದ ಆ ಒಂದು ತಪಸ್ಸಿನ ರೀತಿಯಲ್ಲಿ ನೀವು ಅನುಷ್ಠಾನಿಸಿದರೆ ಅನುಷ್ಠಾನಗಳು ಅತ್ಯುತ್ತಮ ಫಲ ನೀಡುವ ಮೂಲಕವಾಗಿ ದಶಮಾಧಿಪತಿಯ ಈ ಚಂದ್ರನ ಪೌರ್ಣಿಮೆಯ ಮಹಾಫಲ ನಿಮಗೆ ಲಭ್ಯವಾಗಬಲ್ಲದು. ಹಾಗೆಯೇ ಏಕಾದಶದಲ್ಲಿ ಕೇತು ಇದ್ದು ನಿಮ್ಮ ಲಾಭಾಂಶಕ್ಕೆ ಸೂರ್ಯನಿಗೆ ಮೋಡ ಮುಚ್ಚಿದಂತೆ ಮುಚ್ಚುವಂಥ ವ್ಯವಸ್ಥೆಯು ದೂರವಾಗುವುದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ, ಅವನಿಗೆ ಕಡಲೆಕಾಳಿನ ನೈವೇದ್ಯ ಇತ್ಯಾದಿಗಳನ್ನು ಮಾಡುವಂಥದ್ದು ಇದು ಅತ್ಯುತ್ತಮವಾಗಿ ಲಭ್ಯವಾಗಬಲ್ಲದು. ಹಾಗಾಗಿ ಇನ್ನು ವ್ಯಯಾಧಿಪತಿಯಾದ ಬುಧನು ಅವನು ಭಾಗ್ಯಾಧಿಪತಿ ಆಗಿದ್ದರಿಂದಾಗಿ ಆಂಜನೇಯನ ಆರಾಧನೆಯಿಂದ, ನಿಮ್ಮ ಕುಲದೇವತಾ ಆರಾಧನೆಯಿಂದ ನಿಮ್ಮ ವಾಗ್ದೋಷಗಳು ನಿವಾರಣೆಯಾಗಿ ನಿಮ್ಮ ನಿರ್ಣಯಗಳು ಅತ್ಯಂತ ಪ್ರಖರವಾಗಿ ನಿಮ್ಮ ಜೀವನಕ್ಕೆ ಜೀವನದ ಉತ್ತಮ ನಿರ್ವಹಣೆಯ ಸಾಮರ್ಥ್ಯವು ಉಂಟಾಗುವ ರೀತಿಯಲ್ಲಿ ನಿಮ್ಮ ನಿರ್ಣಯಗಳು ಹೊರಬರ್ತವೆ. ಆದ್ದರಿಂದ ಆ ಎಲ್ಲ ಉತ್ತಮವಾದ ಫಲಗಳು ನಿಮಗೆ ಲಭ್ಯವಾಗಲಿ ಎಂಬುದಾಗಿ ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಡುತ್ತೇವೆ. ಎಲ್ಲರಿಗೂ ಕೂಡ ಈ ಒಂದು ತುಲಾರಾಶಿ ಸಂಜಾತರಿಗೆ ಸಮಸ್ತ ವಿಧವಾದ ಶುಭ ಫಲಗಳು ಉಂಟಾಗಲಿ. ನಮಸ್ತೆ. ಈಗ ಮಾರ್ಗಶಿರ ಮಾಸದ ಲಕ್ಕಿ ಕಾಮೆಂಟ್ ಸಮಯ ಬಂದಾಯಿತು. ಇಲ್ಲಿ ನೋಡಿ, ತುಳುನಾಡ ಕುಮಾರಿ ಎನ್ನುವರು ಒಂದು ಕಾಮೆಂಟ್ ಹಾಕಿದ್ದಾರೆ. ನಾನು ಮೊದಲ ಬಾರಿ ನಿಮ್ಮ ವಿಡಿಯೋ ವೀಕ್ಷಿಸುತ್ತಿದ್ದೇನೆ. ನನ್ನ ಪ್ರಶ್ನೆ, ನನಗೆ 43 ವರ್ಷದವರೆಗೆ ಎಷ್ಟೇ ಕಷ್ಟ ಬಂದರೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ತುಂಬ ಇಷ್ಟದಿಂದ ಪೂಜೆ ಮಾಡುತ್ತಿದ್ದ ನನಗೆ ಈಗ ದೇವರಿಗೆ ಕೈ ಮುಗಿಯಲು ಕೂಡ ಮನಸ್ಸಾಗುವುದಿಲ್ಲ, ಯಾಕೆ ಎನ್ನುವ ಪ್ರಶ್ನೆ ಮಾಡಿದ್ದಾರೆ. ಅವರ ಕಮೆಂಟ್ ಕೆಳಗಡೆನೆ ಶ್ರೀ ಮುಳುಗುಂದ ಅವರು ಕಾಮೆಂಟ್ ಮಾಡಿದ್ದಾರೆ. ಸರ್ ನಮಸ್ಕಾರ ಮುಳುಗುಂದ ಸ್ವಾಮಿ ಅವರೇ. ಇಲ್ಲಿ ಶ್ರೀ ಮುಳುಗುಂದ ಎನ್ನುವಂತಹ ಹೆಸರು ಇಲ್ಲಿ ಕಂಡು ಬರ್ತಾ ಇದೆ ಚಾನಲಲ್ಲಿ. ಅವರಿಗೆ ನಮ್ಮ ಆತ್ಮೀಯ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಸರ್, ನಿಮ್ಮ ಕಮೆಂಟ್ ನಾವು ಓದ್ತಾ ಇದ್ದೇವೆ. ನಮಸ್ಕಾರ ಗುರುಜಿ, ನೀವು ಧ್ಯಾನ ಮತ್ತು ಸಾಧನೆ ಮಾಡುವ ಮಹತ್ವದ ಕುರಿತು ಹಾಗೆಯೇ ಕೋಪವನ್ನು ತೊರೆದು ಶಾಂತವಾಗಿರುವ ಬಗ್ಗೆ ಅನೇಕ ಬಾರಿ ಉಪದೇಶಿಸಿದ್ದೀರಿ. ನಿಮ್ಮ ಈ ಅಮೂಲ್ಯ ಮಾರ್ಗದರ್ಶನ ನನ್ನ ಜೀವನದಲ್ಲಿ ಅತೀವ ಪರಿಣಾಮಕಾರಿಯಾಗಿದೆ. ನಾನು ಪ್ರತಿದಿನ ಧ್ಯಾನದಲ್ಲಿ ಸಮಯ ಕಳೆಯುತ್ತಿದ್ದು ಅದು ನನಗೆ ಅಪಾರ ಶಕ್ತಿ ಮತ್ತು ಆಂತರಿಕ ಶಾಂತಿಯನ್ನು ನೀಡುತ್ತಿದೆ. ನಿಮ್ಮಂತಹ ಮಹಾನ್ ಗುರುಗಳಿಂದ ಇಂತಹ ದಿವ್ಯ ಮಾರ್ಗದರ್ಶನ ದೊರೆಯುತ್ತಿರುವುದಕ್ಕೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಬರೆದಿದ್ದಾರೆ. ಅಂದರೆ ತುಳುನಾಡ ಕುಮಾರಿಯವರೇ, ನಮ್ಮ ಚಾನಲಿಗೆ ಹೋಗಿ ನಮ್ಮ ಅನೇಕ ವಿಡಿಯೋಗಳನ್ನು ನೋಡುವುದರಿಂದ ನಿಮಗೆ ಇದಕ್ಕೆ ಸರಿಯಾದ ಉತ್ತರ ಲಭ್ಯವಾಗುತ್ತೆ. ಇವರಂತೆಯೇ ಆಂತರಿಕವಾದ ಶಾಂತಿಯನ್ನು ಪಡೆಯೋದಕ್ಕೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು ಸುಗಮವಾಗಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಮುಳುಗುಂದ ಸ್ವಾಮಿಯವರ ಈ ಒಂದು ಮುಳುಗುಂದ ಅವರ ಒಂದು ಕಾಮೆಂಟ್ ನಿಮಗೆ ಉತ್ತರವನ್ನು ನೀಡಿದೆ. ಹಾಗೆಯೇ ಇನ್ನು ಕೆಲವರು ಈ ಒಂದು ನಿಮ್ಮ ಜ್ಯೋತಿಷ್ಯವನ್ನು ನೋಡುವುದರಿಂದ ಯಾರಿಗೆ ಉಪಕಾರ ಇದೆ ಅಂತ ಕೇಳಿದವರು ಇದ್ದಾರೆ. ಹಾಗಾಗಿ ಇವರು ಇಂತಹ ಆ ರೀತಿಯಾದ ಕಮೆಂಟ್ ಮಾಡಿದವರು ಅದರ ಕೆಳಗಡೆಯ ಮತ್ತು ಮೇಲ್ಗಡೆಯ ಕಾಮೆಂಟ್ಗಳನ್ನು ಓದಿದರೆ ಯಾರ್ಯಾರಿಗೆ ಅದು ಉಪಕಾರ ಆಗಿದೆ ಅನ್ನೋದು ಖಂಡಿತವಾಗಿಯೂ ನಿಮಗೆ ತಿಳಿಯುತ್ತೆ. ಯಾರು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೋ ಅವರಿಗೆ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಇಷ್ಟೇ ಸ್ವಾಭಾವಿಕವಾದ ಸರಳವಾದ ಉತ್ತರ. ಮುಳುಗುಂದ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಇನ್ನು ಮುಂದಿನ ಒಂದು ಕಾಮೆಂಟನ್ನು ನೋಡ್ತಾ ಹೋದರೆ ಶ್ರೀನಿವಾಸ ಮೂರ್ತಿಯವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನನ್ನ ಮಗನು ನನಗೆ ಸುಮ್ಮನೆ ನನ್ನನ್ನು ದ್ವೇಷ ಮಾಡ್ತಾನೆ, ಹಾಗಂತ ಅವನಿಗೆ ನಾನು ಬಿಟ್ಟಿರೋ ಶಕ್ತಿ ಇಲ್ಲ, ಪ್ರೀತಿ ಇದೆ. ಆದರೂ ಆಗಾಗ ನನ್ನ ಹತ್ರ ಮಾತು ಬಿಡೋದು, ದೂರ ಆಗೋದು, ಈ ರೀತಿಯಾಗಿ ಮಾಡ್ತಾನೆ. ಇದು ನನಗೂ ಅವನಿಗೂ ಕೂಡ ಹಿಂಸೆ ಆಗ್ತಾ ಇದೆ. ಇದಕ್ಕೇನು ಕಾರಣ ಗುರುಜಿ, ಇದೇನು ಮಾಡಬೇಕು ಅಂತ ಕೇಳಿದರೆ, ಖಂಡಿತವಾಗಿಯೂ ಒಂದು ತಂದೆಯ ಒಂದು ಅಳಲನ್ನು ತೋಡಿದಿರ. ಇಂತಹ ಒಂದು ಸ್ಥಿತಿಗತಿಗಳು ಕೇವಲ ನಿಮಗೊಂದೇ ಅಲ್ಲ, ಸಾಮಾನ್ಯ ವಯಸ್ಕರಾಗ್ತಾ ಬಂದಂತಹ ಮಕ್ಕಳು ತಂದೆಯನ್ನು ತಿರಸ್ಕಾರ ಮಾಡದ ರೀತಿಯಲ್ಲಿ ನಡೆದುಕೊಳ್ಳುವಂತಹ ವಿಧಿವಿಧಾನಗಳು ಇತ್ತೀಚಿನ ದಿನದಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯ ಒಂದು ನ್ಯೂನ್ಯತೆ ಅಂತ ಕೂಡ ಅದನ್ನು ನಾನು ಕರಿತೀನಿ. ಯಾಕೆ, ಶಿಕ್ಷಣ ಕ್ಷೇತ್ರದಲ್ಲಿಯೇ ನಾನಿದ್ದು ನೋಡಿರುವಂಥ ಸತ್ಯ ಕೂಡ ಇದೆ. ಹಾಗೆಯೇ ಯಾರ ಜಾತಕದಲ್ಲಿ ರವಿಗ್ರಹ ಸರಿ ಇರುವುದಿಲ್ಲವೋ, ಪಿತೃಸ್ಥಾನದ ಅಧಿಪತಿ ಸರಿ ಇರೋದಿಲ್ಲವೋ, ಈಗ ಇಂತಹ ಸ್ವಾಭಾವಿಕ ಪ್ರತಿಕ್ರಿಯೆಗಳು ಉಂಟಾಗುತ್ತೆ. ಯಾಕೆ ಅಂತ ಕೇಳಿದರೆ, ಯಾರಿಗೆ ತಂದೆಯಿಂದ ದೂರ ಆಗುವ ಮತ್ತು ಕುಲದೇವತಾ ಆರಾಧನೆಯ ಫಲ ಸಿಗದೇ ಇರುವಂತಹ, ದೈವಬಲ ಸಿಗದೇ ಇರುವಂತಹ ಪೂರ್ವಜನ್ಮದ ದೋಷಗಳು ಇರ್ತಾವೆಯೋ ಅಂಥವರು ಹುಟ್ಟಿದಾಗ ಈ ತಂದೆಯಿಂದ ಭಿನ್ನ ಆಗುವಂತಹ, ಭಿನ್ನಾಭಿಪ್ರಾಯ ಹೊಂದುವಂಥ ಯೋಗಗಳು ಅಲ್ಲಿ ಉತ್ಪನ್ನವಾಗ್ತವೆ. ಅದಕ್ಕೆ ಪರಿಹಾರ ತಂದೆ ಮತ್ತು ಮಗ ಇಬ್ಬರು ಕೂಡ ಆತ್ಮೀಯತೆಯಿಂದ ಕುಳಿತು ಇಂತಹ ದೋಷದಿಂದ ನಾವು ದೂರವಾಗಿ
ನಾವಿಬ್ಬರು ಹತ್ರ ಆಗಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಮಗುವಿನ ಜಾತಕದಲ್ಲಿ ಹೀಗಿದ್ದಾಗ ಅವನಿಗೆ ತಂದೆಯ ಆಶೀರ್ವಾದ ಸಿಗದೇ ಇರುವಂತಹ ದೋಷ ಬರುವುದರಿಂದ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ಪ್ರಕ್ರಿಯೆಯನ್ನು ಸಣ್ಣ ಮಗುವಿಂದಲೇ ಅವರಿಗೆ ಇಷ್ಟ ಇಲ್ಲದಿದ್ದರೂ ಹೇಳಿ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಸಿಕೊಳ್ಳುವುದು ಇದು ಮೊದಲನೇ ಪರಿಹಾರ. ಮತ್ತು ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂತಹ ವ್ಯಕ್ತಿ ಈ ರೀತಿಯ ದೋಷದಿಂದ ಹೊರಗೆ ಬರ್ತಾನೆ. ಈ ಮೂರನೇದಾಗಿ ತಂದೆ ಮತ್ತು ಮಗ ಇಬ್ಬರು ಕೂಡ ಓಂ ನಮಃ ಶಿವಾಯ ರವಿಗ್ರಹಕ್ಕೆ ಸಂಬಂಧಪಟ್ಟಂಥ ದೋಷ ಇದಾಗಿದ್ದರಿಂದ ಓಂ ನಮಃ ಶಿವಾಯ ಜಪವನ್ನು ಯಥಾಕ್ರಮವಾಗಿ ಮಾಡ್ತಾ ಬಂದರೆ ಈ ದೋಷಕ್ಕೆ ಪರಿಹಾರ ಕೂಡ ಆಗತ್ತೆ. ಧನ್ಯವಾದಗಳು. ಇನ್ನು ಕೊನೆಯದಾಗಿ ಅದ್ಭುತವಾಗಿ ಮೊದಲೇ ನಾವು ಬರೆದಂತೆ ಇದು ಸನಾತನ ಎನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ನ ಅಪರಿಚಿತ 9733 ಈ ಒಂದು ಯೂಟ್ಯೂಬ್ ಚಾನಲಿಂದ ನಮಗೆ ಕಾಮೆಂಟ್ ಬಂದಿದೆ. ಈ ಕಾಮೆಂಟನ್ನು ಕೂಡ ನಾವು ಸೆಲೆಕ್ಟ್ ಎಸ್ ಎ ಲಕ್ಕಿ ಕಾಮೆಂಟ್ ಅಂತ ಅವತ್ತೇ ಕೂಡ ಹಾಕಿದ್ದೀವಿ. ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ಈ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಅಂತ ಹೇಳಿ ಕೇಳಿದ್ದಾರೆ. ಸಮರ್ಪಕವಾಗಿ ಸಂಪೂರ್ಣ ಉತ್ತರ ಕೊಡೋದಕ್ಕೆ 1 ಗಂಟೆ ಬೇಕಾಗುತ್ತೆ, ಆದರೆ ಶಾರ್ಟ್ ಆಗಿ ನಾನು ಕೆಲವು ಪಾಯಿಂಟ್ಗಳಲ್ಲಿ ಇದನ್ನು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾರು ಬಿಟ್ಟರು ನಿನ್ನನ್ನು ಕರ್ಮ ಬಿಡೋದು, ನಾನು ಬಿಡೋದಿಲ್ಲ ಅಂತ ಕರ್ಮ ಹೇಳುತ್ತೆ ಅನ್ನೋ ಮಾತು ಒಂದು ಕಡೆ ಇದೆ. ಇನ್ನೊಂದು ಕಡೆ ದೇವರ ಅಪ್ಪಣೆ ಇಲ್ಲದೆ ಒಂದು ಎಲೆ ಕೂಡ ಉದುರೋದಿಲ್ಲ, ಅಂದರೆ ತೇನ ವಿನಾ ತೃಣಮಪಿನ ಚಲತೆ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಹಾಗೆ ಮತ್ತೊಂದು ಕಡೆ ಮಾಡಿದ್ದುಣ್ಣು ಮಹಾರಾಯ, ಅದೇ ಕರ್ಮಫಲ, ಮತ್ತು ಪಾಲಿಗೆ ಬಂದದೇ ಪಂಚಾಮೃತ. ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು, ಸ್ವಲ್ಪ ಕ್ಲಿಯರ್ ಆಗಿ ಉತ್ತರ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸನಾತನ ಚಾನಲ್ ಅಧಿಕಾರಿಗಳೇ, ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಮಾಡಿದ್ದುಣ್ಣು ಮಹಾರಾಯ ಅಂದರೆ ಕರ್ಮಫಲವನ್ನು ಹೇಳಿದಂಥದ್ದಾಗತ್ತೆ. ಮತ್ತು ಆ ಕರ್ಮ ಎನ್ನುವಂಥದ್ದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಎನ್ನುವಂಥ ಭಗವದ್ಗೀತೆಯ ವಾಕ್ಯದಂತೆ ಕರ್ಮವನ್ನು ಮಾಡಲಿಕ್ಕೆ ನಿನಗೆ ಅಧಿಕಾರ ಇದೆ. ನಿನ್ನ ಶ್ರದ್ಧಾ ಭಕ್ತಿ ಮತ್ತು ಪೂರ್ವ ಜನ್ಮದ ಅನೇಕ ಜನ್ಮದ ನಿನ್ನ ಪಾಪ ಪುಣ್ಯಗಳನ್ನು ಆಧರಿಸಿ ನಾನು ಭಗವಂತನಾದಂಥ ಕೃಷ್ಣ ನಾನು ನಿಮಗೆ ಫಲವನ್ನು ಕೊಡ್ತೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಹಾಗೆ ಯಥಾಶ್ರದ್ಧಾ ತಥಾ ಫಲ ಎನ್ನುವಂಥ ಶಾಸ್ತ್ರವಾಕ್ಯ ಕೂಡ ಇದೆ. ಆ ಶ್ರದ್ಧೆ ಪ್ರಮಾಣವನ್ನು ಅಳೆಯುವಂಥವನು ಭಗವಂತ ಮಾತ್ರ ಆಗಿರ್ತಾನೆ. ಇನ್ನು ದೇವರ ಅಪ್ಪಣೆ ಇಲ್ಲದೆ ಇದಕ್ಕೆ ಕೊನೆಗೆ ಬರ್ತೇನೆ. ಮಾಡಿದ್ದುಣ್ಣು ಮಹಾರಾಯ ಮತ್ತು ಪಾಲಿಗೆ ಬಂದದ್ದೇ ಪಂಚಾಮೃತ. ನನಗೆ ಸಿಕ್ಕಿದ್ದೆ ಪಂಚಾಮೃತ ಅಂತ ಜೀವನ ಕಳೆದು ಬಿಡೋಣ ಅಂತಂದರೆ, ಉದಾಹರಣೆಗೆ ಒಬ್ಬನಿಗೆ ಒಂದು ರೋಗ ಬರುತ್ತೆ, ಅಯ್ಯೋ ರೋಗ ಬಂತು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಔಷಧ ಮಾಡದೆ ಇರಲಿಕ್ಕಾಗತ್ತೆಯೇ? ಹಾಗಾಗಿಯೇ ನಮ್ಮ ಯಾವ ಪಾಲಿಗೆ ಬಂದಂಥದ್ದೆಲ್ಲವನ್ನು ಪಂಚಾಮೃತ ಅಂತ ಸ್ವೀಕರಿಸ್ತಾ ಅದನ್ನು ಗೆಲ್ಲುವ ನಿಟ್ಟಿನಲ್ಲಿ ಪರಿಹಾರ ಅಗತ್ಯ ಇರ್ತದೆ. ಅದಕ್ಕಾಗಿ ಜ್ಯೋತಿಷ ಅತ್ಯಂತ ಬೆಳಕನ್ನು ಚೆಲ್ಲುತ್ತೆ. ಅದೇ ರೀತಿಯಾಗಿ ತೇನ ವಿನಾ ತೃಣಮಪಿ ಚಲತಿ ಎಂಬುದಾಗಿ ಹೇಳಿದಿರ. ಹಾಗೆ ಈ ಅವ ದೇವರಿಲ್ಲದೆ ಹುಲ್ಲು ಕಟ್ಟಿ, ಖಂಡಿತವಾಗಿ ಹೌದು. ಆ ಭಗವಂತನ ಇಚ್ಛೆಲ್ಲದೆ ಒಂದು ಹುಲ್ಲು ಕೂಡ ತೃಣವೂ ಕೂಡ ಅಲಗಾಡಲಾರದು ಎನ್ನುವಂತಹ ಒಂದು ವಾಕ್ಯ ಖಂಡಿತವಾಗಿಯೂ ಇದೆ, ಅದು ಸತ್ಯ ಕೂಡ ಹೌದು. ಅದು ಹೇಗೆ ಎಂಬುದಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇಷ್ಟೆಲ್ಲ ಇದ್ದ ಮೇಲೆ ಭವಿಷ್ಯ ಯಾಕೆ ಕೇಳಬೇಕು ಎನ್ನುವ ಪ್ರಶ್ನೆಯೇ ತಪ್ಪಾಗಿದೆ. ಯಾಕೆಂದರೆ ಭವಿಷ್ಯವನ್ನು ಕೇಳುವಂತ ಯಾರೂ ಕೇಳಿಲ್ಲ. ಜ್ಯೋತಿಷ್ಯ ಅಂದರೆ ಭವಿಷ್ಯ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ. ಜ್ಯೋತಿಷ್ಯ ಒಂದು ಆಸ್ಟ್ರಾನಮಿ ಅಂತಂದರೆ ಭೌಗೋಳಿಕ ವಿಸ್ಮಯದ ಜೊತೆಗೆ ಮನುಷ್ಯನು ಈ ಪಂಚಭೂತ ಶರೀರ ಭೂತಾತ್ಮಕವಾದ ಶರೀರದಲ್ಲಿ ಪಂಚ ಪ್ರಾಣವನ್ನು ಒಳಗೊಂಡು ಈ ಒಂದು ಪ್ರಕೃತಿಯ ಒಂದು ಬಿಂದುವಾಗಿದ್ದಾನೆ. ಇವನು ಪ್ರಕೃತಿಯನ್ನು ಬಿಟ್ಟು ಬದುಕೋದಕ್ಕಾಗೋದಿಲ್ಲ. ಅದನ್ನು ಜ್ಯೋತಿಷ್ಯ ಜೀವನದ ಬೆಳಕಿಗೋಸ್ಕರ ಏನೆಲ್ಲ ದೋಷಗಳಾಗ್ತದೆ ಅದನ್ನು ಪರಿಹಾರ ಮಾರ್ಗ ಹೇಗೆ ಅಂತ ಅತಿ ದೊಡ್ಡ ವಿಚಾರ ಇದು. ಹಾಗಾಗಿ ಇದನ್ನು ಸರಿಯಾಗಿ ಅರ್ಥೈಸಿಕೊಳ್ಳೋದಕ್ಕೆ ಕೇವಲ 5 ನಿಮಿಷದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಇದಕ್ಕೆ ನಿರಂತರವಾದ ಪ್ರಯತ್ನ ಮತ್ತು ಸರಿಯಾದಂತಹ ಮಾರ್ಗದರ್ಶನ ನಿರಂತರವಾಗಿ ಗಂಟೆಗಟ್ಟಲೆ ಕುಳಿತು ಕೇಳಿ ಅಥವಾ ಓದಿ ತಿಳ್ಕೊಳ್ಬೇಕಾದಂಥ ವಿಚಾರ. ಹಾಗಾಗಿ ಇಲ್ಲಿ ಜ್ಯೋತಿಷ ಅಂತಂದರೆ ಬೆಳಕು. ಈ ಜ್ಯೋತಿಂಷಿ ಅಧಿಕೃತ್ಯ ಕೃತಂ ಶಾಸ್ತ್ರಂ ಜ್ಯೋತಿಷ ಶಾಸ್ತ್ರಂ, ಈ ಒಂದು ಎಲ್ಲ ಶಕ್ತಿ ಪುಂಜಗಳ ಅವ್ರನ್ನೆಲ್ಲ ಇಟ್ಟುಕೊಂಡು ಯಾವ ಬೆಳಕಿನ ಪುಂಜಗಳಿದ್ದಾವೆ ಅವನ್ನೆಲ್ಲ ಇಟ್ಟುಕೊಂಡು ಹೇಳಿದಂಥದ್ದೇ ಜ್ಯೋತಿಷ ಶಾಸ್ತ್ರ. ಅದರ ಮೂಲಕವಾಗಿ ನಮ್ಮಲ್ಲಿ ನವಗ್ರಹ ತತ್ವಗಳು ಪಂಚಭೂತಾತ್ಮಕ ಶರೀರದಲ್ಲಿ ಪಂಚ ಪ್ರಾಣಗಳು ಇರುವಂಥದ್ದು, ಜಲತತ್ವ, ಅಗ್ನಿತತ್ವ, ವಾಯುತತ್ವ ಇತ್ಯಾದಿಗಳೆಲ್ಲ ಇರ್ತಕ್ಕಂಥದ್ದು. ಈ ಶುಕ್ರ ಚಂದ್ರರು ಜಲಕಾರಕರು, ರವಿ ಕುಜರು ಅಗ್ನಿಕಾರಕರು, ಈ ರೀತಿಯಾಗಿ ನಮ್ಮ ದೇಹದಲ್ಲಿರುವ ವ್ಯವಸ್ಥೆಯನ್ನು ಹೇಳಿರುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಹಾಗಾಗಿ ಈ ಒಂದು ಭವಿಷ್ಯವನ್ನು ಕೇಳುವುದರಿಂದ, ಭವಿಷ್ಯ ಅಂತಂದರೆ ಜಾತಕವನ್ನು ಪರಿಶೀಲನೆ ನೋಡುವುದರಿಂದಾಗಿ ಏನಾಗತ್ತೆ ಅಂತಂದರೆ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರವಾಗಿ ಯಾವುದೆಲ್ಲ ಪ್ರತಿಬಂಧಕಗಳಿದ್ದಾವೆ ಅದನ್ನು ಮುಂಚಿತವಾಗಿ ತಿಳಿದುಕೊಂಡು ಆ ಪ್ರತಿಬಂಧಕವು ಬರದೇ ಇದ್ದ ಹಾಗೆ ಸರಿಯಾದ ಕ್ರಮದಲ್ಲಿ ನಮ್ಮ ನಡೆಯನ್ನು ರೂಢಿಸಿಕೊಳ್ಳುವುದಕ್ಕಾಗಿ ಈ ಒಂದು ಜ್ಯೋತಿಷ ಶಾಸ್ತ್ರವನ್ನು ಬಳಸಿಕೊಳ್ಳಬೇಕು. ಆರೋಗ್ಯದ ವಿಚಾರ, ಯೌಗಿಕ ಮತ್ತು ಲೌಕಿಕ
ಮತ್ತು ಆಧ್ಯಾತ್ಮಿಕ ಮತ್ತು ಈ ಎಲ್ಲ ವಿಚಾರಗಳಲ್ಲಿಯ ಪ್ರತಿಬಂಧಕವನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಜಾತಕ ಒಬ್ಬೊಬ್ಬ ವ್ಯಕ್ತಿಗೆ ಭಿನ್ನ ಭಿನ್ನವಾದ ಆಧ್ಯಾತ್ಮಿಕ ಯೋಗವನ್ನು ಲೌಕಿಕ ಯೋಗವನ್ನು ಕೊಡುವುದರಿಂದ ರೋಗದ ವಿಚಾರದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಸರಿಯಾಗಿ ಗಮನಿಸಿ ನೋಡುವುದಕ್ಕಾಗಿ ಜ್ಯೋತಿಷ ಬೇಕೇ ಬೇಕು. ಅದೇ ರೀತಿಯಾಗಿ ದೇವರ ಅಪ್ಪಣೆ ಇಲ್ಲದೆ ಯಾವುದು ನಡೆಯುವುದಿಲ್ಲ ಅಂತಾದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಆಯ್ತಲ್ಲ ಅಂತಂದರೆ, ದೇವರ ಅಪ್ಪಣೆ ಇದ್ದರೆ ಖಂಡಿತವಾಗಿ ನೋಡಿ ಅಂತಃಕರಣ ಎಂಬುದಾಗಿ ಚತುರ್ವಿಧ ಮನೋಬುದ್ಧಿ ಅಹಂಕಾರ ಚಿತ್ತ ಸತ್ವ ರಜ ತಮೋ ಗುಣಗಳ ಆಧಾರದ ಮೇಲೆ ಪ್ರತಿ ಜೀವಿಯೂ ಬದುಕ್ತಾ ಇದೆ. ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಇದರ ಆಯ್ಕೆಯು ಈ ಜನ್ಮದಲ್ಲಿ ಆ ವ್ಯಕ್ತಿಯ ಮನಸ್ಸು ಮತ್ತು ಬುದ್ಧಿಗೆ ಮತ್ತು ಅವನ ಸಂಸ್ಕಾರಕ್ಕೆ ಬಿಟ್ಟಿರುವಂಥದ್ದು. ಅದನ್ನು ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿದಾಗ ಯಾವುದು ಸತ್ವಗುಣ ಪ್ರಧಾನ, ರಜೋಗುಣ ಪ್ರಧಾನ ಮತ್ತು ತಮೋಗುಣ ಪ್ರಧಾನ ಜಾತಕಗಳು ಎಂಬುದಾಗಿ ಅರ್ಥೈಸಿಕೊಂಡಾಗ ಯಾವ ವ್ಯಕ್ತಿಯು ಸತ್ವಗುಣ ಪ್ರಧಾನದೆಡೆಗೆ ಹೋಗಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಎನ್ನುವಂಥದ್ದು ಜಾತಕದ ಮೂಲಕ ತಿಳಿಯುವಂಥದ್ದು. ಆದ್ದರಿಂದಾಗಿ ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳನ್ನು ಭಗವಂತ ಪ್ರತಿಯೊಂದು ಜೀವಿಗಳಲ್ಲಿ ಕೊಟ್ಟಿದ್ದು ಈ ಜನ್ಮದಲ್ಲಿ ಅವನ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗ ಈ ಆಯ್ಕೆ ಮತ್ತು ಅವನ ಜೀವನದ ಅಭಿವೃದ್ಧಿಗಾಗಿ ಈ ಧರ್ಮ ಮಾರ್ಗ ಮತ್ತು ಅಧರ್ಮ ಮಾರ್ಗದ ಆಯ್ಕೆಗಾಗಿ ಕೊಟ್ಟಿರುವಂಥದ್ದು. ಎರಡನೆಯದಾಗಿ ಈ ಸತ್ವಗುಣ ರಜಗುಣ ಮತ್ತು ತಮೋ ಗುಣಗಳ ಪ್ರಾಧಾನ್ಯತೆಯನ್ನು ಆ ಒಂದೊಂದು ಜೀವಿಯಲ್ಲಿಯೂ ವ್ಯತ್ಯಾಸ ಇರುವುದರಿಂದಾಗಿ ಇದರಲ್ಲಿರುವ ಲೋಪ ದೋಷಗಳನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ಜ್ಯೋತಿಷ ಬೇಕು. ಹಾಗಾಗಿ ಜ್ಯೋತಿಷವನ್ನು ನೋಡಬೇಕು. ಇದು ದೊಡ್ಡ ವಿಚಾರ. ಇಷ್ಟೇ ವಿಚಾರದಲ್ಲಿ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಉದಾಹರಣೆ ಸಹಿತ ಕೊಡ್ತಾ ಹೋದರೆ ತುಂಬ ದೊಡ್ಡದಾಗ್ತದೆ. ದಯವಿಟ್ಟು ಈ ಒಂದು ಲಕ್ಕಿ ಕಾಮೆಂಟನ್ನು ಗಮನಿಸಿದಂಥ ಎಲ್ಲರೂ ಕೂಡ ಈ ಉತ್ತಮವಾದ ಪ್ರಶ್ನೆ ಕೇಳಿದ ಸನಾತನ ಚಾನಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಖಂಡಿತವಾಗಿಯೂ ಅಂತಹ ವಿಮರ್ಶೆ ಇದ್ದರೆ ಒಂದು ದಿವಸ ನೀವು ಕೂಡ ಬನ್ನಿ, ಕುಳಿತು ಒಂದು ವಿಡಿಯೋ ಮಾಡೋಣ. ಜನರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಇದರ ವಿಸ್ತಾರವಾದಂಥ ರೂಪವನ್ನು ನೋಡೋಣ. ಅದೇ ರೀತಿಯಾಗಿ ಭಗವದ್ಗೀತೆ 15-16 ಅಧ್ಯಯನ ಮಾಡಿ ಅದರಿಂದಲೂ ಕೂಡ ನಿಮಗೆ ಈ ಒಂದು ಸತ್ವ ರಜ ತಮೋ ಗುಣಗಳ ವ್ಯತ್ಯಾಸಗಳು ಭಗವಂತನ ಒಂದು ಅನತಿ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದರೆ ನಮಗೆ ಕೊಟ್ಟಂತಹ ಮನಸ್ಸು ಮತ್ತು ಬುದ್ಧಿಯ ಮೂಲಕವಾಗಿ ನಮಗೆ ಆಯ್ಕೆಯನ್ನು ಇದೇ ಮಾರ್ಗದಲ್ಲಿಯೇ ಈ 3 ಗುಣಗಳಲ್ಲಿಯೇ ನೀನು ಬದುಕು ಎಂಬುದಾಗಿ ಭಗವಂತನ ಸೃಷ್ಟಿಯನ್ನು ಬದಲಿಸಲಿಕ್ಕೂ ಕೂಡ ಯಾರಿಂದಲೂ ಆಗೋದಿಲ್ಲ. ಅದರ ಆಧಾರದ ಮೇಲೆಯೇ ನಾವು ನಮ್ಮ ನಡೆನುಡಿಗಳನ್ನು ನಡೆಸಿಕೊಂಡು ಹೋಗ್ತೇವೆ. ಧನ್ಯವಾದಗಳು. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನ ಗೋಚರ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡ ವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನು ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು
ಈ ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು, ಅದನ್ನು ಯಜ್ಞೋಪವೀತವಾಗಿ ನಾಗ ಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾವಧಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕರನ್ನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆ ಆಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಣು ಮುಚ್ಚಿ ಕುಳಿತು ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ. ನಾವು
ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.